ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕ ಮೊದಲು ಸ್ವದೇಶಿ ಉದ್ಯೋಗ ಅಂತ ಘೋಷಣೆ ಕೂಗಿ ಅಧಿಕಾರಕ್ಕೆ ಬಂದವರು ಡೊನಾಲ್ಡ್ ಟ್ರಂಪ್. ಇದೀಗ ಅವರ ತಂತ್ರ ಅವರಿಗೆ ತಿರುಗುಬಾಣವಾಗಿದೆಯಾ? ಭಾರತೀಯರಿಗೆ ವೀಸಾ ಕೊಡಲ್ಲ, ನಮ್ಮವರಿಗೆ ಕೆಲಸ ಕೊಡ್ತೀವಿ ಅಂದಿದ್ದ ಟ್ರಂಪ್ ಆಡಳಿತದಲ್ಲಿ ಈಗ ಅಮೆರಿಕನ್ನರೇ ಕೆಲಸ ಕಳ್ಕೊಳ್ತಿದ್ದಾರಾ? ಹೌದು, ಅಮೆರಿಕದಲ್ಲಿ ಈಗ ಉದ್ಯೋಗದ ಬರಗಾಲ ಸೃಷ್ಟಿಯಾಗಿದೆ. 2026ರ ಜನವರಿ ತಿಂಗಳ ವರದಿಯನ್ನು ನೋಡಿದರೆ ಎಂಥವರಿಗೂ ನಡುಕ ಹುಟ್ಟುತ್ತೆ. ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಜನ ಒಂದೇ ತಿಂಗಳಲ್ಲಿ ಕೆಲಸ ಕಳ್ಕೊಂಡಿದ್ದಾರೆ. ಇದು 2009ರ ಮಹಾ ಆರ್ಥಿಕ ಕುಸಿತದ ನಂತರ ಜನವರಿ ತಿಂಗಳಲ್ಲಿ ಕಂಡ ಅತಿ ದೊಡ್ಡ ಉದ್ಯೋಗ ಕಡಿತ. ಅಷ್ಟಕ್ಕೂ ಅಮೆರಿಕದಲ್ಲಿ ಏನಾಗ್ತಿದೆ? ಅಮೆಜಾನ್, UPSನಂಥ ದೈತ್ಯ ಕಂಪನಿಗಳು ಸಾವಿರಾರು ಜನರನ್ನ ಮನೆಗೆ ಕಳಿಸ್ತಾ ಇರೋದ್ಯಾಕೆ? ಟ್ರಂಪ್ ಅವರ ಸುಂಕ ನೀತಿ ಮತ್ತು AI ಇದಕ್ಕೆ ಕಾರಣನಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಅಮೆರಿಕದ ಖ್ಯಾತ ಸಂಸ್ಥೆ ಚಾಲೆಂಜರ್ ಗ್ರೇ ಆ್ಯಂಡ್ ಕ್ರಿಸ್ಮಸ್ ಶಾಕಿಂಗ್ ವರದಿ ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ಜನವರಿ 2026ರಲ್ಲಿ ಅಮೆರಿಕದ ಕಂಪನಿಗಳು ಬರೋಬ್ಬರಿ 1,08,435 ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಿವೆ. ಇದು ಕಳೆದ ಡಿಸೆಂಬರ್ಗೆ ಹೋಲಿಸಿದರೆ ಬರೋಬ್ಬರಿ 205% ಜಾಸ್ತಿ. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವೇ ಲೆಕ್ಕ ಹಾಕಿ. ಯಾವ ಕಂಪನಿಗಳಲ್ಲಿ ಎಷ್ಟೆಷ್ಟು ಕೆಲಸ ಹೋಯಿತು ಅಂತ ನೋಡೋದಾದರೆ ಎಲ್ಲದಕ್ಕಿಂತ ದೊಡ್ಡ ಹೊಡೆತ ಬಿದ್ದಿರೋದು ಸಾರಿಗೆ ಮತ್ತು ಟೆಕ್ನಾಲಜಿ ವಲಯಕ್ಕೆ. ವಿಶ್ವದ ದೈತ್ಯ ಡೆಲಿವರಿ ಸಂಸ್ಥೆ UPS ಒಂದೇ ಬಾರಿಗೆ 31,243 ಉದ್ಯೋಗಿಗಳನ್ನು ವಜಾ ಮಾಡಿದೆ. ಅಮೆಜಾನ್ ಜೊತೆಗಿನ ಒಪ್ಪಂದ ಮುಗಿದಿರೋದು ಮತ್ತು ಕಂಪನಿಯಲ್ಲಿ ಬದಲಾವಣೆ ಮಾಡ್ತಾ ಇರೋದು ಇದಕ್ಕೆ ಮುಖ್ಯ ಕಾರಣ. ಇನ್ನು ಅಮೆಜಾನ್ ಕತೆ ಕೇಳಿದರೆ ಇನ್ನೂ ಶಾಕ್ ಆಗ್ತೀರಾ. ಮ್ಯಾನೇಜ್ಮೆಂಟ್ ಲೆವೆಲ್ನಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಬರೋಬ್ಬರಿ 16,000 ಜನರಿಗೆ ಪಿಂಕ್ ಸ್ಲಿಪ್ ನೀಡಿದೆ. ಕೆಮಿಕಲ್ ಕಂಪನಿ ಡವ್ ಕೂಡ AI ಮತ್ತು ಆಟೋಮೇಷನ್ ನೆಪ ಹೇಳಿ ಸಾವಿರಾರು ಜನರನ್ನ ಕೆಲಸದಿಂದ ತೆಗೆದಿದೆ. ಇಷ್ಟೊಂದು ಉದ್ಯೋಗ ಕಡಿತಕ್ಕೆ ಅಸಲಿ ಕಾರಣ ಏನು? ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ 2 ಕಾರಣಗಳು ಎದ್ದು ಕಾಣ್ತಿವೆ. ಮೊದಲನೆಯದು AI ಮತ್ತು ಆಟೋಮೇಷನ್. ಕಂಪನಿಗಳು ಈಗ ಮನುಷ್ಯರ ಬದಲಿಗೆ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟ್ಗಳ ಮೊರೆ ಹೋಗ್ತಿವೆ. ವರದಿಯ ಪ್ರಕಾರ ಜನವರಿಯಲ್ಲೇ ಸುಮಾರು 7,600ಕ್ಕೂ ಹೆಚ್ಚು ಉದ್ಯೋಗಗಳು ಕೇವಲ AI ಕಾರಣದಿಂದ ಹೋಗಿವೆ ಅಂತ ಕಂಪನಿಗಳೇ ಒಪ್ಕೊಂಡಿವೆ. UPS ಮತ್ತು ಡವ್ ಕಂಪನಿಗಳು ಆಟೋಮೇಷನ್ ಕಡೆ ಮುಖ ಮಾಡಿರೋದ್ರಿಂದ ಸಾವಿರಾರು ಜನ ಬೀದಿಗೆ ಬಿದ್ದಿದ್ದಾರೆ. ಎರಡನೆಯದು ಟ್ರಂಪ್ ಎಫೆಕ್ಟ್. ಡೊನಾಲ್ಡ್ ಟ್ರಂಪ್ ಅವರು ವಿದೇಶಿ ಸರಕುಗಳ ಮೇಲೆ ಸುಂಕ ಮತ್ತು ಕಠಿಣ ವಲಸೆ ನೀತಿಗಳನ್ನು ಜಾರಿಗೆ ತಂದರು. ಇದರ ಉದ್ದೇಶ ಅಮೆರಿಕದ ಕಂಪನಿಗಳನ್ನು ಉಳಿಸೋದಾಗಿತ್ತು. ಆದರೆ ಆಗಿದ್ದೇ ಬೇರೆ. ಹಣದುಬ್ಬರ ಏರಿಕೆ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದರಿಂದ ಲಾಭ ಮಾಡೋಕೆ ಆಗದ ಕಂಪನಿಗಳು ವೆಚ್ಚ ತಗ್ಗಿಸಲು ಉದ್ಯೋಗಿಗಳನ್ನೇ ಕೆಲಸದಿಂದ ತೆಗಿತಾ ಇವೆ. ಜೊತೆಗೆ H-1B ವೀಸಾ ತಡೆದಿದ್ರಿಂದ ನುರಿತ ಕೆಲಸಗಾರರ ಕೊರತೆಯೂ ಕಾಡ್ತಿದೆ. ಹೀಗಾಗಿ ಕಂಪನಿಗಳು ಮನುಷ್ಯರ ಬದಲಿಗೆ ಟೆಕ್ನಾಲಜಿ ಮೇಲೆ ಹೂಡಿಕೆ ಮಾಡ್ತಿವೆ. ಹೊಸ ಕೆಲಸ ಸಿಗೋದು ಡೌಟ್. ಅಮೆರಿಕನ್ನರ ಬದುಕು ಡೋಲಾಯಮಾನ. ಒಂದು ಕಡೆ ಹಳೆ ಉದ್ಯೋಗಿಗಳನ್ನ ತೆಗೀತಿದ್ರೆ ಇನ್ನೊಂದು ಕಡೆ ಹೊಸಬರನ್ನೇ ಸೇರಿಸಿಕೊಳ್ಳೋದು ಕೂಡ ನಿಂತು ಹೋಗಿದೆ. ಜನವರಿಯಲ್ಲಿ 5,306 ಹೊಸ ನೇಮಕಾತಿ ಘೋಷಣೆಯಾಗಿದೆ. ಇದು ಇತಿಹಾಸದಲ್ಲೇ ಅತ್ಯಂತ ಕಡಿಮೆ. ಅಂದರೆ ಯಾರಾದರೂ ಈಗ ಅಮೆರಿಕಾದಲ್ಲಿ ಕೆಲಸ ಕಳ್ಕೊಂಡ್ರೆ ಅವರಿಗೆ ಇನ್ನೊಂದು ಕೆಲಸ ಸಿಗೋದು ತುಂಬಾ ಕಷ್ಟ. ಆರ್ಥಿಕ ತಜ್ಞರ ಪ್ರಕಾರ ನಾವು ಹೈರಿಂಗ್ ರಿಸೆಷನ್ ಅಂದರೆ ನೇಮಕಾತಿ ಕುಸಿತದ ಕಾಲದಲ್ಲಿದ್ದೀವಿ. ಸ್ನೇಹಿತರೆ, 2026ರ ಆರಂಭವೇ ಅಮೆರಿಕದ ಪಾಲಿಗೆ ಹೀಗಾಗಿದೆ. ಸ್ವದೇಶಿ ಉದ್ಯೋಗ ಅಂತ ಹೊರಟ ಟ್ರಂಪ್ ಆಡಳಿತದಲ್ಲಿ ನಿರುದ್ಯೋಗ ತಾಂಡವ ಆಡ್ತಿದೆ. ಇದು ಕೇವಲ ಅಮೆರಿಕಕ್ಕೆ ಸೀಮಿತ ಆಗುತ್ತಾ ಅಥವಾ ಇದರ ಬಿಸಿ ಪ್ರಪಂಚದ ಇತರೆ ದೇಶಗಳಿಗೂ ತಟ್ಟುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಭಾರತದ ಟೆಕ್ಕಿಗಳು ಕೂಡ ಅಮೆರಿಕದ ಆಸೆಯನ್ನು ಬಿಟ್ಟು ಇಲ್ಲೇ ನೆಲೆ ಕಂಡುಕೊಳ್ಳೋದು ಒಳ್ಳೆಯದಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.